ಪದಗಳ ಅರ್ಥ ಇಂಗ್ಲಿಷ್ದಾಗ ಹೇಳಿದ್ರೆ ನಡೀತೈತಿ. ಕಂಗಾಲಾಗು. ಎಲ್ಲ ಹೋಗ್ಬಿಟ್ಟು ಎಲ್ಲ ಹೋಗ್ಬಿಟ್ರೆ ಟೆನ್ಷನ್ ಆಗ್ತೈತಲ್ಲ, ಅದಕ್ಕೆ ಕಂಗಾಲ ಅಂದ್ರೆ ಕಂಗೆಡು, ತಬ್ಬಿಬ್ಬಾಗು. ಓಕೆ. ವಿಧೇಯತೆ ಅಂದ್ರೆ ಒಬೀಡಿಯಂಟ್. ಓಕೆ. ನಮ್ರತೆ. ಓಕೆ. ಅನುಸರಿಸುವ ಗುಣ. ಟೀಚರಿಗೆ ನೀವು ವಿಧೇಯತೆ ಆಗಿರ್ತೈತಿ. ಪಾಂಡಿತ್ಯ ಇಂಟೆಲಿಜೆಂಟ್. ಓಕೆ. ಫುಲ್ ವಿದ್ವತ್ತು, ಫುಲ್ ಶಾಣೆ ಇರೋರು. ಅದ ಸುಧಾಮ ಹೇಳ್ತಾನೆ ನನಗೆ ಭಾಳ ಪಾಂಡಿತ್ಯ ಐತೆ, ಅದಕ್ಕೆ ಕೃಷ್ಣ ನನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾನೆ. ಸ್ನೇಹ. ವೆರಿ ಗುಡ್. ಇಂಗ್ಲಿಷ್ದಾಗ ಫ್ರೆಂಡ್ಶಿಪ್, ಮಿತ್ರತ್ವ. ವೆರಿ ಗುಡ್. ಸಂಕೋಚ. ಕನ್ನಡದಾಗ ಹೇಳ್ಬೋದು, ತುಳುದಾಗ ಹೇಳ್ಬೋದು. ಸಂಕೋಚ. ಇಂಗ್ಲಿಷ್ದಾಗ ಹೇಳ್ಬೋದು. ಸಂಕೋಚ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ನಾಚಬೇಡ್ರಿ ಅಂತ ಹೇಳೋದು. ಕುಗ್ಗುವುದು, ಮುದುಡುವುದು, ಹಿಂಗೆ ನಾಚೋದಿಲ್ಲ ನಡೀತೈತಿ ಅಂತ ಹೇಳೋದು. ಕೃಪೆ. ಕರುಣೆ. ವೆರಿ ಗುಡ್. ಆಶ್ಚರ್ಯ. ಚಕಿತ. ಸರ್ಪ್ರೈಸ್ ಆಗೋದು. ಆಭರಣ. ಜ್ಯುವೆಲರಿ. ವೆರಿ ಗುಡ್. ಒಡವೆ ಅಂತ ಹೇಳ್ತಾರೆ. ಇಂಗಿತ. ಇಂಗಿತ ಅಂದ್ರೆ ನಂಗೆ ಡಿಸೈರ್ ಐತೆ, ಆಸೆ ಐತೆ, ನನಗೆ ಆಶಯ. ಓಕೆ. ಈಗ ಅಣ್ಣ ತಮ್ಮಂದಿರ ಮಕ್ಕಳು. ಈಗ ನೀನು ಸಯಮಣ್ಣ, ಅವ್ರ ಅಣ್ಣ ತಮ್ಮನ ಮಕ್ಕಳು. ನಿಮ್ಗೇನಂತಾರೆ? ದಾಯಾದಿ ಅಂತ ಹೇಳ್ತಾರೆ. ಸಿಬ್ಲಿಂಗ್ಸ್ ಅಂತ ಹೇಳ್ತಾರಲ್ಲ, ದಾಯಾದಿ. ಹಿಂದಕ್ಕೆ ಮುಂದಕ್ಕೆ ನಡೆದಾಡು. ನಡೆಯೋದು. ಶತಪಥಿಸು. ಅರಸನು ಪ್ರಜೆಗಳ ಕ್ಷೇಮಕ್ಕಾಗಿ ಪಾಲಿಸಬೇಕಾದ ನೀತಿ. ಸುಧಾಮ ಬಂದು ಕೇಳ್ಕೊಳ್ಳಿ, ಅವ ಹೇಳ್ತಾನೆ ಏನೂ ಇಲ್ಲ ಅಂತ. ಕೃಷ್ಣನೇ ಹೇಳ್ತಾನೆ, ನಂದು ರಾಜಧರ್ಮ ಏನಂದ್ರೆ, ನಾಯಿಗೆ ರಾಜ ಆಗೀನಿ, ಎಲ್ಲರೂ ನಂದು ರಾಜ್ಯದಲ್ಲಿ ಎಲ್ಲರೂ ಸಂತೋಷವಾಗಿರ್ಬೇಕು, ಯಾರೂ ಊಟಕ್ಕೆ ತಡಪಡಿಸ್ಬಾರ್ದು, ಬಡತನ ಇರಬಾರ್ದು ಅಂತ ಹೇಳ್ತಾರೆ. ಅದು ನಂದು ರಾಜಧರ್ಮ ಅಂತ ಹೇಳ್ತಾರೆ. ನನಗೆ ರಾಜ ಅನ್ಬೇಡ ನೀನು, ನಾ ರಾಜಧರ್ಮ ಪಾಲಿಸ್ಬೇಕು, ನಾನು ಅದಕ್ಕೆ ಖುಷಿ ಪಡ್ಬೇಕು ನೀನಂತ. ಅರಸನು ಪ್ರಜೆಗಳ ಕ್ಷೇಮಕ್ಕಾಗಿ ಪಾಲಿಸಬೇಕಾದ ನೀತಿ. ಸಮಯ. ಸಂದರ್ಭ ಒದಗಿ ಬರು. ಅಂದ್ರೆ ಕಾಲ ಕೂಡಿ ಬರು ಅಂತ. ಸುಧಾಮ ಹೇಳ್ತಾನ, ಹೆಂಡತಿ ಭಾಳ ಟೆನ್ಷನ್ ಮಾಡ್ಕೊಂಡು ಹೇಳ್ತಾಳೆ, ಕಾಲ ಕೂಡಿ ಬರ್ತಿತ್ತಡಿ, ಅವಾಗ ನಮಗೂ ಒಳ್ಳೇದು ಬರ್ತಿತ್ತು ಅಂತ. ಸೊ ಫೈನಲಿ ಬಂತು, ಕೃಷ್ಣ ಎಲ್ಲ ಬಂದ್ಕೊಂಡು ಕಾಲ ಕೂಡಿ ಬಂತು. ಆಮೇಲೆ ಸುಧಾಮ ಮನೆಗೆ ಹೋಗುವಾಗ ಕೃಷ್ಣ ಮತ್ತೆ ಕೇಳ್ತಾನ,